ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ವೃಷಭ ರಾಶಿಯ ಪ್ರಿಯ ಭಕ್ತರೇ, ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಇದು ಸಾಮಾನ್ಯ ವಿಷಯವಲ್ಲ. ಇದು ಸ್ವತಃ ಮಹಾದೇವನಿಂದ ಬಂದ ಸಂಕೇತ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಆರಂಭ ಆಗ್ತಾ ಇದೆ. ವೃಷಭ ರಾಶಿಯವರೇ, ನೀವು ಕಳೆದ ಕೆಲವು ವರ್ಷಗಳಲ್ಲಿ ಅನುಭವಿಸಿದ ಕಷ್ಟಗಳು, ಯಾರಿಗೂ ಹೇಳಲಾಗದ ನೋವುಗಳು, ನಿಮ್ಮ ಮನಸ್ಸಿನ ಒಳಗಡೆ ಮೌನವಾಗಿ ಹೊಂದಿರುವ ಕಣ್ಣೀರು, ಇವೆಲ್ಲವೂ ಕೂಡ ಈಗ ಅಂತ್ಯಕ್ಕೆ ಬರ್ತಾ ಇವೆ. ಯಾಕೆಂದರೆ ಶಿವ ಪರಮಾತ್ಮರು ನಿಮ್ಮ ಜೀವನವನ್ನು ಸ್ಪರ್ಶಿಸಿದ್ದಾರೆ. ನೀವು ಬಹಳ ಬಾರಿ ಯೋಚನೆ ಮಾಡಿದ್ದೀರಾ, ನಾನು ಏನು ತಪ್ಪು ಮಾಡಿದೆ, ನನ್ನ ಜೀವನ ಯಾಕೆ ಇಷ್ಟೊಂದು ಕಷ್ಟ ಆಗಿದೆ. ನೀವು ನಂಬಿದವರು ನಿಮ್ಮನ್ನೇ ಮೋಸ ಮಾಡಿದಾಗ, ನೀವು ಸಹಾಯ ಮಾಡಿದವರು ನಿಮ್ಮನ್ನು ಬಿಟ್ಟು ಹೋದಾಗ, ನೀವು ಒಂಟಿಯಾಗಿ ಅತ್ತಾಗ, ಇವೆಲ್ಲವೂ ಕೂಡ ನಿಮ್ಮ ತಪ್ಪಲ್ಲ. ಇದು ಒಂದು ದೈವಿಕ ಯೋಜನೆ. ಹೌದು, ಶಿವಯ್ಯ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮ್ಮ ಸಹನೆಯನ್ನು, ನಿಮ್ಮ ಶಕ್ತಿಯನ್ನು, ನಿಮ್ಮ ನಂಬಿಕೆಯನ್ನು, ನೀವು ಮೌನವಾಗಿ ಎಲ್ಲವನ್ನು ಕೂಡ ಸಹಿಸಿಕೊಂಡಿದ್ರಿ. ನೀವು ಯಾರನ್ನೂ ದೂರ ಮಾಡಲಿಲ್ಲ, ನೀವು ತಪ್ಪು ಮಾರ್ಗಕ್ಕೆ ಹೋಗಲಿಲ್ಲ. ಇದು ನಿಮ್ಮ ಶಕ್ತಿ, ಇದೇ ನಿಮ್ಮ ಮಹತ್ವ ಕೂಡ ಹೌದು. ಈಗ ಗಮನಿಸಿ, ಈ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಶಿವಯ್ಯ ಕಳಿಸ್ತಾ ಇರುವ 6 ರಹಸ್ಯ ಸಂಕೇತಗಳು ಪ್ರಾರಂಭವಾಗುತ್ತೆ. ಮೊದಲ ಸಂಕೇತ, ನಿಮ್ಮ ಮನಸ್ಸಲ್ಲಿ ಅಚಾನಕ್ ಶಾಂತಿ ಅನ್ನೋದು ಮೂಡುತ್ತೆ. ಹೌದು, ಇಷ್ಟು ದಿನ ನಿಮ್ಮೊಳಗೆ ಇದ್ದ ಗೊಂದಲ, ಆತಂಕ, ಭಯ ಇವೆಲ್ಲವೂ ನಿಧಾನವಾಗಿ ಮಾಯವಾಗುತ್ತೆ. ಇದು ನಿಮ್ಮ ಒಳಗೆ ಶಿವಶಕ್ತಿ ಪ್ರವೇಶಿಸುತ್ತಿರುವ ಸೂಚನೆ. ಎರಡನೇ ಸಂಕೇತ, ಹಳೆಯ ನೋವುಗಳು ತಮ್ಮ ಪ್ರಭಾವ ಕಳೆದುಕೊಳ್ಳುತ್ತೆ. ಒಂದು ಕಾಲದಲ್ಲಿ ನಿಮಗೆ ನೋವು ಕೊಟ್ಟ ಘಟನೆಗಳು ಈಗ ಅಷ್ಟಾಗಿ ನೋವು ಕೊಡೋದಿಲ್ಲ. ಇದು ಮರೆತಿದ್ದೀರಾ ಎಂದಲ್ಲ, ಇದು ನೀವು ಬಲವಾಗಿದ್ದೀರಿ ಎಂಬ ಸಂಕೇತ. ಮೂರನೇ ಸಂಕೇತ, ನಿಮ್ಮ ಜೀವನದಲ್ಲಿ ಕೆಲವರು ಸ್ವತಃ ದೂರ ಆಗ್ತಾರೆ. ನಿಮ್ಮನ್ನು ಬಳಸಿಕೊಂಡವರು, ನಿಮ್ಮ ಶಕ್ತಿಯನ್ನು ಕಳೆಯುತ್ತಿದ್ದವರು ನಿಧಾನವಾಗಿ ನಿಮ್ಮಿಂದ ದೂರವಾಗ್ತಾರೆ. ಇದು ನಷ್ಟವಲ್ಲ, ಇದು ರಕ್ಷಣೆ. ನಾಲ್ಕನೇ ಸಂಕೇತ, ನಿಮಗೆ ದೇವರ ಮೇಲೆ ಆಕರ್ಷಣೆ ಹೆಚ್ಚಾಗುತ್ತೆ. ಶಿವನ ಹೆಸರು ಕೇಳಿದರೆ ಮನಸ್ಸು ಭಕ್ತಿಯಿಂದ ತುಂಬುತ್ತೆ, ಶಿವಾಲಯಕ್ಕೆ ಹೋಗಬೇಕು ಅನಿಸುತ್ತೆ. ಇದು ನಿಮ್ಮ ಆತ್ಮ ಶಿವಯ್ಯನನ್ನು ಹುಡುಕುತ್ತಿರುವ ಕ್ಷಣ. ಐದನೇ ಸಂಕೇತ, ನಿಮ್ಮ ಆಲೋಚನೆಗಳು ಬದಲಾಗುತ್ತೆ. ನೀವು ಹಿಂದೆ ಇದ್ದ ಹಾಗೆ ಪ್ರತಿಕ್ರಿಯಿಸೋದಿಲ್ಲ, ನೀವು ಹೆಚ್ಚು ಮೌನವಾಗ್ತೀರಾ, ಆದರೆ ಒಳಗೆ ನೀವು ಹೆಚ್ಚು ಬಲವಾಗಿರ್ತೀರ. ಆರನೇ ಮತ್ತು ಅತ್ಯಂತ ಮುಖ್ಯ ಸಂಕೇತ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬರುತ್ತೆ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿರುತ್ತೆ. ವೃಷಭ ರಾಶಿಯವರೇ, ಈಗ ನೀವು ಒಂದು ವಿಶೇಷ ಹಂತದಲ್ಲಿ ಇದ್ದೀರಿ. ಇದು ಅಂತ್ಯವಲ್ಲ, ಇದು ನಿಮ್ಮ ಪುನರ್ಜನ್ಮ. ಇಲ್ಲಿಯವರೆಗೆ ನೀವು ಕಣ್ಣೀರು ಹಾಕಿದ್ದೀರಾ, ಇನ್ನು ಮುಂದೆ ನೀವು ಸಂತೋಷದಿಂದ ನಗುತ್ತೀರಿ. ಇಲ್ಲಿಯವರೆಗೆ ನೀವು ಒಂಟಿಯಾಗಿ ಹೋರಾಡಿದ್ದೀರಾ, ಇನ್ನು ಮುಂದೆ ಶಿವಯ್ಯ ನಿಮ್ಮ ಜೊತೆ ಇರ್ತಾರೆ. ಒಂದು ಕ್ಷಣ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಹೇಳಿ, ಓಂ ನಮಃ ಶಿವಾಯ. ಸ್ವಾಮಿ, ನನಗೆ ದಾರಿ ತೋರಿಸು ಅಂತ ನೀವು ನಂಬಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಆಗುತ್ತೆ. ಗಮನಿಸಿ, ಈ ರಹಸ್ಯವನ್ನು ಎಲ್ಲರಿಗೂ ಹೇಳಬೇಡಿ. ಇದು ನಿಮ್ಮ ಆತ್ಮಕ್ಕೆ ಬಂದ ದೈವಿಕ ಸಂದೇಶ. ಈ ವಿಡಿಯೋ ನೋಡುತ್ತಿರುವ ನೀವು ಅದೃಷ್ಟವಂತರು. ಶಿವಯ್ಯನ ಕೃಪೆ ಈಗ ನಿಮ್ಮ ಮೇಲೆ ಹರಿತಾ ಇದೆ. ಈಗ ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ನಿಮ್ಮ ಭಕ್ತಿಯನ್ನು ತೋರಿಸಿ. ಶಿವಯ್ಯ ನಿಮ್ಮ ಜೀವನವನ್ನು ಬೆಳಗಿಸುತ್ತಾನೆ. ವೃಷಭ ರಾಶಿಯವರೇ, ಸಿದ್ಧರಾಗಿ. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಅದ್ಭುತ ನಡೆಯಲಿದೆ. ಓಂ ನಮಃ ಶಿವಾಯ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.